ಸಾದಲಿ ಸಮೀಪ ಮೊದಲ ಬಾರಿಗೆ ಗುಡಿಬಂಡೆಯ ಹೆಸರನ್ನು ಪ್ರಸ್ತಾಪ ಮಾಡಿದ ವೀರಗಲ್ಲು ಪತ್ತೆ. ಶಾಸನ ತಜ್ಞ ಕೆ ಧನಪಾಲ್ ಮತ್ತು ತಂಡದವರು ಮಾಹಿತಿ. ಶಿಡ್ಲಘಟ್ಟ ತಾಲೂಕಿನ ಸಾದಲಿ ಹೋಬಳಿ ಕೇಂದ್ರದ ಹೊರವಲಯದಲ್ಲಿ 1346 ಇಸ್ವಿಯಲ್ಲಿ ವಿಜಯನಗರ ಸಾಮ್ರಾಜ್ಯದ ಅರಸರ ಕಾಲದಲ್ಲಿ ವೀರಗಲ್ಲನ್ನು ಕೆತ್ತನೆ ಮಾಡಿದ್ದು, ಅದರಲ್ಲಿ ಗುಡಿಬಂಡೆ ಪಟ್ಟಣದ ಹೆಸರನ್ನು ಪ್ರಸ್ತಾಪ ಮಾಡಿದ್ದಾರೆ. ಹಾಗೆಯೇ ಇದೊಂದು ವಿಶೇಷವಾದ ವೀರಗಲ್ಲಾಗಿದ್ದು 3 ಹಂತಗಳನ್ನು ಒಳಗೊಂಡಿದೆ. ಆ 3 ಹಂತಗಳು ಒಂದೊಂದು ರೀತಿಯ ವಿಶೇಷತೆಯನ್ನು ತಿಳಿಸಿದ್ದು, ಪೆನುಗೊಂಡೆ ಮತ್ತು ಗುಡಿಬಂಡೆಗೆ ಇರತಕ್ಕಂಥ ಸಂಬಂಧ ಮತ್ತು ಆಗಿನ ಕಾಲದಲ್ಲಿ ನಾಯಕರುಗಳು ಯಾವ ರೀತಿ ಹೋರಾಟ ಮಾಡುತ್ತಿದ್ದರು ಎಂಬ ವಿಚಾರಗಳ ಕುರಿತು ಈ ಒಂದು ವೀರಗಲ್ಲು ಬೆಳಕು ಚೆಲ್ಲುತ್ತದೆ. ಈ ಬಗ್ಗೆ ಅಧ್ಯಯನಶೀಲರಾಗಿರ್ತಕ್ಕಂಥ ಕೆ ಧನಪಾಲ್ ಮತ್ತು ಅವರ ತಂಡದವರು ಮತ್ತಷ್ಟು ಮಾಹಿತಿಯನ್ನು ಸಂಗ್ರಹಿಸುವಲ್ಲಿ ನಿರತರಾಗಿದ್ದಾರೆ. ಹಾಗೂ ಇದಕ್ಕೆ ಮತ್ತಷ್ಟು ಅಧ್ಯಯನ ಅವಶ್ಯಕತೆ ಇದೆ ಎಂದು ಮಂಗಳವಾರ ಬೆಳಗ್ಗೆ ಸುಮಾರು 10 ಗಂಟೆಯ ಮಾಹಿತಿಯಂತೆ ತಿಳಿದು ಬಂದಿದೆ. ಈ ಬಗ್ಗೆ ಅವರು ಕೂಲಂಕುಷವಾಗಿ ಪರಿಶೀಲನೆ ನಡೆಸಿ ವೀರಗಲ್ಲುವಿನ ಮಹತ್ವದ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಮುಂದಿನ ದಿನಗಳಲ್ಲಿ ನೀಡಲಿದ್ದಾರೆ ಎಂದು ಅವರು ತಿಳಿಸಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ನಾವೀಗ ಶಿಡ್ಲಘಟ್ಟ ತಾಲೂಕಿನ ಸಾದಲಿ ಹೋಬಳಿಯ ಸಾದಲಿ ಗ್ರಾಮದ ಹೊರವಲಯದಲ್ಲಿದ್ದೀವಿ. ಇಲ್ಲಿ ವಿಜಯನಗರ ಕಾಲದ ಒಂದು ಶಾಸನ ಸಿಕ್ಕಿದೆ, ವೀರಗಲ್ಲು, ಅದರಲ್ಲಿ ಶಾಸನ ಇದೆ. ಇದನ್ನು ಅಧ್ಯಯನ ಮಾಡೋಕ್ಕೆ ನನ್ನ ಗುರುಗಳು PV ಕೃಷ್ಣಮೂರ್ತಿ ಸಾರು ಮತ್ತೆ KR ನರಸಿಂಹನ್ ಸಾರ್ ಬಂದಿದ್ದಾರೆ. ನನ್ನ ಜೊತೆ ನನ್ನ ಆತ್ಮೀಯರಾದ ವಿಜಯ್ ಕುಮಾರು, ಇಲ್ಲಿ ಇದೇ ಗ್ರಾಮ ಸಾದಲಿ ಗ್ರಾಮದ ನಾಗೇಶ್ ಅವರು, ತಮ್ಮ ಹೆಸರು ನಾಗರಾಜ್ ಅವರು, ಮತ್ತು ನಿಮ್ಮ ಹೆಸರು ನೀವೇ ಹೇಳಿ. ತ್ಯಾಗರಾಜ್ ಅವರು ಅಪ್ಪೇಗೌಡನಹಳ್ಳಿಯಿಂದ ಬಂದವ್ರೆ. ಈಗ ಇಲ್ಲಿ ಶಾಸನದ ಪಾಠನ ನಮ್ಮ ಗುರುಗಳು ಇದನ್ನ ಅಧ್ಯಯನ ಮಾಡಿದ್ದಾರೆ. ಅದ್ರ ಬಗ್ಗೆ ಸ್ವಲ್ಪ ತಿಳಿಸ್ಕೊಂಡು ಕೊಡ್ಬೇಕು ಅಂತ ಹೇಳ್ಬಿಟ್ಟು ನಿಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀನಿ ಸರ್. ನಮಸ್ಕಾರ. ಇಲ್ಲಿ ಸಾದಲಿಯ ಹೊರವಲಯ, ಈ ವಲಯ ನೋಡಿದ್ರೆ ಪ್ರಾಯಶಃ ಇಲ್ಲಿ ಮೊದಲೇ ಸಾದಲಿ ಗ್ರಾಮ ಇಲ್ಲೇ ಇದ್ದಿರಬೇಕು. ಮುಂದೆ ಇಲ್ಲಿಂದ ಶಿಫ್ಟ್ ಆದಂತೆ ಕಾಣಿಸ್ತದೆ. ಅದರಿಂದಲೇ ಸುತ್ತಲೂ ನೆರೆಹೊರೆ ಪ್ರದೇಶದಲ್ಲಿ ಅನೇಕ ವೀರಗಲ್ಲುಗಳು, ಗುಡಿಗಳು ಮುಂತಾದವುಗಳ ಅವಶೇಷಗಳು ವಿಶೇಷವಾಗಿ ಕಂಡು ಬರ್ತದೆ. ಇಲ್ಲಿ ಈ ವೀರಗಲ್ಲು 3 ಹಂತಗಳಿಂದ ಕೂಡಿದೆ. ಕೆಳಗಡೆ ಹಂತದಲ್ಲಿ ಒಬ್ಬರ ಕುದುರೆ ಸವಾರ ಮತ್ತೆ ಒಬ್ಬ ವೀರ ನೇರವಾಗಿ ಇನ್ನೊಬ್ಬ ಕುದುರೆ ವಿರುದ್ಧ ಹೋರಾಡ್ತಾ ಇರೋ ಕಂಡು ಬರ್ತದೆ. 2ನೇ ಹಂತದಲ್ಲಿ ಬಹುಶಃ ಆ ಇಬ್ಬರು ವೀರರು ಮಡಿದಿರಬೇಕು. ಅವರನ್ನ ಅಪ್ಸರೆಯರು ಸ್ವರ್ಗಕ್ಕೆ ಕರ್ಕೊಂಡು ಹೋಗ್ತಾ ಇರೋದು ಆ ವಿಮಾನದ ದೃಶ್ಯ ಇದೆ. ಮೇಲ್ಗಡೆ ವೀರರಿಬ್ಬರು ಶಿವನ ಸಾನ್ನಿಧ್ಯದಲ್ಲಿರುವುದನ್ನು ತೋರಿಸಿದ್ದಾರೆ. ಇದು ಸಾಮಾನ್ಯವಾಗಿ ವಿಜಯನಗರದ ಶಾಸನ ವೀರಗಲ್ಲುಗಳಲ್ಲಿ ಕಂಡುಬರುವಂಥ ಒಂದು ದೃಶ್ಯ. ಶಿಲ್ಪಗಳು ಬಹಳ ಚೆನ್ನಾಗಿದೆ. ಕಲ್ಲು ತುಂಬ ಒರಟಾಗಿದೆ. ಅಕ್ಷರಗಳು ಕೂಡ ಸ್ವಲ್ಪ ಅಸ್ಪಷ್ಟವಾಗಿದೆ. ಆದರೂ ಕೂಡ ಈಗ ತಾತ್ಕಾಲಿಕವಾಗಿ ಒಂದು ಪಾಠವನ್ನು ಸಿದ್ಧಪಡಿಸಿದರೆ ಇನ್ನೂ ಅಧ್ಯಯನವನ್ನು ನಾವು ಮುಂದುವರಿಸಬೇಕಾಗ್ತದೆ. ಇದರ ಪ್ರಕಾರ ಪಾರ್ಥಿವ ಸಂವತ್ಸರ ಪಾಲ್ಗುಣ ಮಾಸ ಅಂತ ಬರ್ತದೆ. ಅಂದರೆ ಕ್ರಿಸ್ತಶಕ 1346 ಸುಮಾರಿಗೆ ಇದು ವರ್ಕೌಟ್ ಆಗ್ತದೆ. ಇದರಲ್ಲಿ ಗುಡಿಬಂಡೆಯ ದುರ್ಗದ ವೀರ ದೇವನು ಪೆನುಗೊಂಡೆಯ ಒಬ್ಬ ನಾಯಕನ ಜೊತೆಯಲ್ಲಿ ಇಲ್ಲಿ ಒಂದು ಯಾವುದೋ ಒಂದು ಭಾಷೆ ಕಾಮಯ್ಯ ನಾಯಕನ ಉಲ್ಲೇಖ ಆಗ್ತದೆ. ರಾಮನಾಯಕನು ಬರ್ತಾರೆ. ಪುಯ್ಯಲ್ ಎದುರಿಸಿ, ಅಂದರೆ ಅಲ್ಲಿ ಪುಯ್ಯಲ್ ಗಲಾಟೆ ಅಥವಾ ಯುದ್ಧವಾಗಲು ಅಥವಾ ಆ ಥರ ಒಂದು ಸಂಘರ್ಷ ಉಂಟಾದಾಗ ಅದನ್ನು ಎದುರಿಸಿ ಮಾರ ಗೌಂಡನ ಮಗ ಕಾಟಯ್ಯನು ಹೋರಾಡಿ ಮಡಿದ ಅನ್ನೋ ವಿವರವನ್ನು ಇದು ವೀರಗಲ್ಲು ನೀಡ್ತದೆ. ಇದು ಇನ್ನೂ ಸ್ಪಷ್ಟವಾದ ಅಧ್ಯಯನ ಮಾಡಬೇಕಾದ ಅಗತ್ಯವಿದೆ. ಮುಂದೆ ಅದು ಅಧ್ಯಯನ ಮಾಡಿದಾಗ ಪೂರ್ಣ ಪಾಠ ಮತ್ತು ಸರಿಯಾದ ವಿವರಗಳನ್ನು ಕೊಡ್ಲಿಕ್ಕೆ ಸಾಧ್ಯ ಆಗ್ತದೆ. ಈಗ ತಾತ್ಕಾಲಿಕವಾಗಿ ಇಷ್ಟನ್ನು ಮಾತ್ರ ಹೇಳಲಿಕ್ಕೆ ಸಾಧ್ಯ ಆಗ್ತದೆ.